ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡೆದರೆ ಅದು ಭಯೋತ್ಪಾದನೆ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಇರುತ್ತೆ. ಭಾರತದ ನಿಲುವು ಸ್ಪಷ್ಟವಾಗಿದೆ. ಭಯೋತ್ಪಾದನೆ, ವ್ಯಾಪಾರ ಮತ್ತು ಮಾತುಕತೆಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಗೂ ಹೆದರೋದಿಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ 3 ಸೇನಾಪಡೆಗಳ ಮುಖ್ಯಸ್ಥರ ಸುದ್ದಿಗೋಷ್ಠಿ ನಡೆಸಲಾಯಿತು. ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್, ಏರ್ ಮಾರ್ಷಲ್ ಎಕೆ ಭಾರತಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎಕೆ ಭಾರತಿ, ಟೆರರಿಸ್ಟ್ಗಳೊಂದಿಗೆ ನಮ್ಮ ಸಮರ ಪಾಕಿಸ್ತಾನ ಮಿಲಿಟರಿ ಜೊತೆ ಅಲ್ಲ, ದಯೆಯನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ ಅಂತ ಪಾಕ್ಗೆ ಎಚ್ಚರಿಕೆ ನೀಡಿದ್ದಾರೆ. ಪಾಕ್ ದಾಳಿಯಿಂದ ಜನಜೀವನಕ್ಕೆ ಅಪಾರ ಹಾನಿಯಾಗಿದ್ದು, ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಪೂಂಚ್ನ ಆಸ್ಪತ್ರೆಗೆ ಭೇಟಿ ನೀಡಿದರು. ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ದಾಳಿಯ ಹಿನ್ನೆಲೆ ನಾಗರಿಕರಿಗೆ ಗಾಯಗಳಾಗಿದ್ದು, ಹಲವು ಮನೆಗಳಿಗೆ ಹಾನಿಯಾಗಿದೆ. ಹಾನಿಗೊಳಗಾದ ಮನೆಗಳಿಗೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಪಾಕಿಸ್ತಾನವನ್ನ ಸದೆಬಡಿಯುವುದಕ್ಕೆ ನಮ್ಮ ಆಕಾಶ ಕ್ಷಿಪಣಿ ಬಳಕೆ ಆಗಿರುವುದು ಖುಷಿ ತಂದಿದೆ ಅಂತ ಡಿಆರ್ಡಿಒ ಮಾಜಿ ವಿಜ್ಞಾನಿ ಪ್ರಹ್ಲಾದ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದರು. ನಮ್ಮ ಕ್ಷಿಪಣಿ ಶತ್ರುಗಳ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ, ಯುದ್ಧ ವಿಮಾನಗಳನ್ನು ಆಕಾಶ ಕ್ಷಿಪಣಿ ನಾಶ ಮಾಡಿದೆ. ಶೀಘ್ರದಲ್ಲೇ ಇದಕ್ಕಿಂತ ಬಲಿಷ್ಠವಾದ ಕ್ಷಿಪಣಿ ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಿದರು. ಮಾಡಬಹುದಾದ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ. ಅದನ್ನ ಅದು ಮೇಕ್ ಇನ್ ಇಂಡಿಯಾ, ನಮ್ಮ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನು ನಾವು ಆತ್ಮನಿರ್ಭರತಾ ನಾವು ತೋರಿಸಿದ್ದೀವಿ. ಆದ್ರಿಂದ ನಂಗೆ ತುಂಬಾ ಹೆಮ್ಮೆ. ನಾವು ನಮ್ಮ ಜೊತೆ ಕೆಲಸ ಮಾಡಿದಂತ 1,000 ಜನ, ಅವರು ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ. ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ. ಬಟ್ ಇದು ಬಿಗ್ ಸಕ್ಸಸ್. ನಾವು ಇದೆಲ್ಲರೂ ಇದನ್ನ ಭಾಗವಹಿಸಿ ಈ ಸಂತೋಷದಲ್ಲಿ ಅಂತ ನಾನು ಮಾಡಬಹುದಾದ ಶಕ್ತಿ ನಾವು ಪರಮಾಣು ಯುದ್ಧ ನಿಲ್ಲಿಸಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ಹೇಳಿಕೆ ನೀಡಿದರು. ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ನಮಗೆ ಹೆಮ್ಮೆ ಇದೆ. ನನ್ನ ಮಾತು ಕೇಳಿ ಕದನ ವಿರಾಮಕ್ಕೆ ಉಭಯ ದೇಶಗಳು ಸಮ್ಮತಿಯನ್ನ ಸೂಚಿಸಿದೆ ಅಂತ ಹೇಳಿ ಯುದ್ಧ ವಿರಾಮದ ಕ್ರೆಡಿಟ್ ಅನ್ನ ಟ್ರಂಪ್ ತೆಗೆದುಕೊಂಡಿದ್ದಾರೆ. ಭಾರತ ಮತ್ತು ಪಾಕ್ ನಡುವಿನ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸೇನೆ ಯಶಸ್ವಿಯಾಗಿದೆ ಅಂತ ಅಂದೋಲಾ ಸಿದ್ದಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತದ ಒಳಗೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗ್ತಾ ಇದೆ. ಪಾಕಿಸ್ತಾನದ ಯಾವುದೇ ಮನವಿಗೆ ಕೇಂದ್ರ ಸರ್ಕಾರ ಪುರಸ್ಕರಿಸಬಾರದು. ಪಾಕಿಸ್ತಾನದ ಭಯೋತ್ಪಾದಕರು, ಐಎಸ್ಐ ಏಜೆಂಟರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಬೇಕು ಅಂತ ಹೇಳಿದರು. ಭಾರತದ ಯುದ್ಧ ಭಾರತದ ಸೇನೆ ಇವತ್ತು ಯಶಸ್ಸನ್ನ ಕಂಡಿದೆ. ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತದೊಳಗೆ ನುಸುಳಿ ಹಿಂದೂಗಳ ಮಾರಣ ಹೋಮವನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ಯಾವುದೇ ಮನವಿಗೆ, ಯಾವುದೇ ಕನಿಕರಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ಕೊಡಬಾರದು, ಅದನ್ನ ಪುರಸ್ಕರಿಸಬಾರದು. ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನ ಮತ್ತು ಅವರಿಗೆ ಬೆಂಬಲ ನೀಡುವಂತಹ ಐಎಸ್ಐ ಏಜೆಂಟರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಬೇಕು ಅನ್ನುವಂತಹದ್ದು ನಮ್ಮ ಸಂಘಟನೆಯ ಆಗ್ರಹ ಇದೆ. ಪಾಕ್ ಮತ್ತು ಭಾರತದ ಯುದ್ಧ ಭಾರತದ ಸೇನೆ ಇವತ್ತು ಯಶಸ್ವಿಗೊಳಿಸಿದೆ. ಭಾರತ ಪಾಕಿಸ್ತಾನದ ಕದನ ವಿರಾಮ ವಿಚಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಏನೇ ನಿರ್ಧಾರವನ್ನ ತೆಗೆದುಕೊಂಡರೂ ನಮ್ಮ ಬೆಂಬಲ ಇದೆ. ದೇಶದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಡ ಸರ್ಕಾರದ ಜೊತೆಗೆ ಇದೆ ಅಂತ ಹೇಳಿದರು. ದೇಶ ಬಂದರೆ ನಾವೆಲ್ಲರೂ ಕೂಡ ಉಳಿತೇವೆ, ಬದುಕ್ತೇವೆ, ಬಾಳ್ತೇವೆ ಅಂತಕ್ಕಂಥ ಮಾತು. ತದನಂತರ ಧರ್ಮ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ದೇಶ. ಆಪರೇಷನ್ ಸಿಂಧೂರಕ್ಕೆ ಇಸ್ರೋ ಕಣ್ಗಾವಲಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿ ಹಿಂದೆ ಇಸ್ರೋ ಇದೆ ಅಂತ ಇಸ್ರೋ ನಿವೃತ್ತ ಉಪನಿರ್ದೇಶಕ ಶರ್ಮಾ ಹೇಳಿಕೆಯನ್ನು ನೀಡಿದ್ದಾರೆ.
ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಕ್ಷಣಾ ಇಲಾಖೆಗೆ ಉಪಗ್ರಹ ಸಿದ್ಧಪಡಿಸಿ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಉಪಗ್ರಹ ಬಳಕೆ ಮಾಡಲಾಗಿದೆ. ಹೀಗಾಗಿ ಆಪರೇಷನ್ ಸಿಂಧೂರ್ ಯಶಸ್ವಿ ಹಿಂದೆ ಇಸ್ರೋ ಇದೆ ಅಂತ ಹೇಳಿದರು. ನೀವು ಇಸ್ರೋದು ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ನೋಡಿದ್ರೆ, ಇಸ್ರೋದು ರಾಕೆಟ್ಗಳು PSLV, GSLV, Mark 3 ಅಂತ ರಾಕೆಟ್ಸ್ ಎಲ್ಲ ಮಾಡುವಂತ ಒಂದು ಪ್ರೋಗ್ರಾಮ್. ಅದಾದ್ಮೇಲೆ ಸ್ಯಾಟಲೈಟ್ ಪ್ರೋಗ್ರಾಮ್ ಮಾಡ್ತಾರೆ. ಕಮ್ಯುನಿಕೇಶನ್ ಸ್ಯಾಟಲೈಟ್, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಅಂತ ಮಾಡೋದು. ಸುಮಾರು 100 ಸ್ಯಾಟಲೈಟ್, 100 ರಾಕೆಟ್ ನ ಉಡಾವಣೆ ಮಾಡಿದೀವಿ. 300ಕ್ಕೂ ಹೆಚ್ಚು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿದೀವಿ ಅಂತ ಇಸ್ರೋ ತನ್ನ ವೆಬ್ಸೈಟ್ ಅಲ್ಲಿ ಕೂಡ ಹಾಕೊಂಡಿದೆ. ಅದ್ರಲ್ಲಿ ನೋಡಿದ್ರೆ ಎಲ್ಲ ತರದ ಸ್ಯಾಟಲೈಟ್ ನೀವು ನೋಡಬಹುದು. ಅದರಲ್ಲಿ ಕಮ್ಯುನಿಕೇಶನ್ ಸ್ಯಾಟಲೈಟ್, ಎಲ್ಲ ತರದ ಸ್ಯಾಟಲೈಟ್ ನೋಡಬಹುದು. ಅದೇ ರೀತಿಯಾಗಿ ಇಸ್ರೋ ಒಂದು ಸಂಸ್ಥೆ, ಅವರು ಸ್ಯಾಟಲೈಟ್ ಮಾಡುವಂತ ಒಂದು ಸಂಸ್ಥೆ. ಅವರು ಸ್ಯಾಟಲೈಟ್ ಯಾವ ಕಸ್ಟಮರ್ಗೆ ಸ್ಯಾಟಲೈಟ್ ಬೇಕೋ, ಇವಾಗ ಕಸ್ಟಮರ್ ಯಾರು ಬೇಕಾಗಿರ್ಬೋದು, ಕಸ್ಟಮರ್ ದೂರದರ್ಶನ ಆಗಿರ್ಬೋದು, ಟೆಲಿಕಮ್ಯುನಿಕೇಶನ್ ಅವರಾಗಿರ್ಬೋದು, ಕಸ್ಟಮರ್ ಬಂದ್ಬಿಟ್ಟು ಡಿಫೆನ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಕಸ್ಟಮರ್ ಆಗಿರ್ಬೋದು. ಹೀಗಾಗಿ ಆ ರೀತಿಯಾಗಿ ಎಲ್ಲ ಕಸ್ಟಮರ್ಗೂ ಸ್ಯಾಟಲೈಟ್ ಮಾಡಿಕೊಟ್ಟಿರೋದು ಅಂತ ಒಂದು 100 ಏನು ಲಾಂಚ್ ಆಗಿದೆ, ಅದರಲ್ಲಿ ಎಲ್ಲ ಸ್ಯಾಟಲೈಟ್ ಕವರ್ ಆಗುತ್ತೆ. ಅದೇ ರೀತಿಯಾಗಿ ಯಾವುದೇ ದೇಶ ಒಂದು ಡಿಫೆನ್ಸ್ ಅಂತ ನೋಡಿದ್ರೆ, ಇಲ್ಲ ಸರ್ವೆಲೆನ್ಸ್ ಅಂತ ನೋಡಿದ್ರೆ, ಪ್ರೊಟೆಕ್ಷನ್ ಅಂತ ನೋಡಿದ್ರೆ ಸ್ಯಾಟಲೈಟ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದು ಅಡ್ವಾನ್ಸ್ ತಂತ್ರಜ್ಞಾನ ಅನ್ನೋದು ಎಲ್ರಿಗೂ ತಿಳಿದಿರುವಂತ ವಿಷಯ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ಸ್ಯಾಟಲೈಟ್ಗಳು ಮತ್ತೆ ಸ್ಯಾಟಲೈಟ್ ರಾಕೆಟ್ಗಳು ಈ ಒಂದು ಏನು ನಮ್ಮ ದೇಶದ ಪ್ರೊಟೆಕ್ಷನ್ಗೋಸ್ಕರ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆ ತಂಗಿಯ ಮದುವೆಗೆ ಅಂತ ರಜೆ ಮೇಲೆ ಬಂದಿದ್ದ ಯೋಧ ಸೇವೆಗೆ ವಾಪಸ್ಸಾಗಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಬೀದರ್ ಜಿಲ್ಲೆಯ ಚಂದಾಪುರ ಗ್ರಾಮದ ವೀರ ಯೋಧ ಬಸವ ಕಿರಣ್ ತನ್ನ ತಂಗಿಯ ಮದುವೆಗೆ ಅಂತ ಏಪ್ರಿಲ್ 27ನೇ ತಾರೀಕು ರಜೆ ತೆಗೆದುಕೊಂಡು ಊರಿಗೆ ಬಂದಿದ್ರು. ಸೇನೆಯಿಂದ ಕರೆ ಬಂದ ಹಿನ್ನೆಲೆ ವಾಪಸ್ ಅವರು ಸೇನೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸೇನೆಗೆ ಜಯವಾಗಲಿ. ನನ್ನ ತಮ್ಮ ಬಸವ ಕಿರಣ್ ಬಿರಾದರ್ ಒಂದ್ 8 ದಿವಸ ಕೆಳಕ ನನ್ನ ತಂಗಿ ಮದ್ವೆ ಇತ್ತು. ರಜೆ ತಗೊಂಡ್ ಬಂದಿದ್ದ. ಆದರೆ ಇವಾಗ 16ನೇ ತಾರೀಕು ಹೋಗ್ಬೇಕಾಗಿತ್ತು. ಮುಂಚೆನೆ ಕರೆ ಬಂದ ತಕ್ಷಣ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಿಳಿಕೊಟ್ಟಿದ್ದೀವಿ. ಪಂಜಾಬ್ ಬಾರ್ಡರ್ ನಲ್ಲಿ ಅವ ಕಾರ್ಯನಿರ್ವಹಿಸ್ತಾ ಇದ್ದ. ಇವಾಗ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಎಲ್ಲರೂ ಎಲ್ಲ ಅಕ್ಕ ತಂಗಿಯರು, ಎಲ್ಲ ಭಾರತೀಯ ಅಕ್ಕ ತಂಗಿಯರೆಲ್ಲರೂ ಆಶೀರ್ವಾದ ಎಲ್ಲ ಯೋಧರ ಮೇಲಿದೆ. ಎಲ್ಲರೂ ಯೋಧರೆಲ್ಲರೂ ಯಶಸ್ವಿಗೊಳ್ತಾರಂತಕ್ಕಂಥ ನಂಬಿಕೆ ನಮಗಿದೆ. ಭಾರತೀಯ ಸೈನ್ಯಕ್ಕೆ ಜಯವಾಗಲಿ. ನನ್ನ ತಮ್ಮ ಬಸವ ಕಿರಣ್ ಬಿರಾದರ್. ಕರ್ನಾಟಕ ಕಾಂಗ್ರೆಸ್ನಿಂದ ಮತ್ತೊಂದು ಎಡವಟ್ಟು ನಡೆದಿದೆ. ಪಾಕ್ಗೆ IMF ಲೋನ್ ನೀಡಿದ್ದನ್ನ ಟೀಕಿಸಿ ಹಾಕಲಾಗಿದ್ದ ಪೋಸ್ಟ್ನಲ್ಲಿ ಎಡವಟ್ಟಿದ್ದು ತಕ್ಷಣ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಸಿಬ್ಬಂದಿಯನ್ನ ಡಿಸಿಎಂ DK ಶಿವಕುಮಾರ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ನಾನು ಅದು ಯಾರೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇತ್ತು. ರಿಮೂವ್ ಎವ್ರಿಥಿಂಗ್. ಅದೆಲ್ಲ ಮ್ಯಾಪ್ ಗೀಪ್ ಅದೆಲ್ಲ ತೆಗಿಯೋಕ್ಕಾಗಲ್ಲ. ಯಾರೋ ಮಿಸ್ಶಿಫ್ಟ್ ಮಾಡಿದ್ದಾರೆ. ಐ ಜಸ್ಟ್ ರಿಮೂವ್ ಎವ್ರಿ ಒನ್.